ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಈ ಒಂದು ವಿಡಿಯೋದ ಒಂದು ಉದ್ದೇಶ, ಒಂದು ಶೀರ್ಷಿಕೆ ಏನಪ್ಪ ಅಂತಂದರೆ, ನೀವು ಸಾಮಾನ್ಯವಾಗಿ ಒಂದಷ್ಟು ಜನಗಳ ನಡುವೆ ನಾನು ಕೇಳಿದ್ದೇನೆ, ತಾವು ಕೇಳಿರ್ಬೋದು. ಒಬ್ಬೊಬ್ಬರ ಆಲೋಚನೆ ಏನಾಗಿರುತ್ತೆ ಅಂತಂದರೆ, ಒಬ್ಬರು ಕೇಳ್ತಾರೆ, ದೇವರು ನೀವು ನೋಡಿದ್ರೆ ದೇವ್ರು ಹೆಂಗಿದ್ದಾನೆ ತೋರಿಸಿ ಅಂತ ಹೇಳ್ತಾರೆ. ಆಗ ಎಷ್ಟೋ ಜನ ತಬ್ಬಿಬ್ಬಾಗ್ಬಿಡ್ತಾರೆ. ಅವ್ರಿಗೆ ಉತ್ತರ ಆಲೋಚನೆ ಅವ್ರಿಗೆ ಬರೋದೇ ಇಲ್ಲ, ಈ ಒಂದು ದೇವ್ರು ಹೆಂಗಿದ್ದಾನೆ ಅಂತ. ಯಾಕೆಂದರೆ ನಾವು ತಿಳ್ಕೊಂಡಿದ್ದಾಗ ಅವ್ರಿಗೆ ಇನ್ನೊಬ್ರಿಗೆ ಈ ಒಂದು ವಿಚಾರವನ್ನು ತಿಳಿಸೋಕ್ಕೆ ಸಾಕಷ್ಟು ಈಸಿ ಆಗುತ್ತೆ. ಅದಕ್ಕಾಗಿ ನಾವು ತಿಳ್ಕೊಬೇಕಾಗಿದೆ, ದೇವರು ಹೇಗಿದ್ದಾನೆ, ಹಾಗಾದರೆ ದೇವರನ್ನು ನಾವು ನೋಡೋಕ್ಕೆ ಸಾಧ್ಯನಾ ಅನ್ನೋದನ್ನ ನಾವು ಕೂಲಂಕುಷವಾಗಿ ನಮಗೆ ಸ್ವಲ್ಪ ಜ್ಞಾನ ಇದ್ದರೆ ಈ ಒಂದು ಪ್ರಶ್ನೆ, ದೇವರು ಹೆಂಗಿದ್ದಾನೆ ನೀವು ತೋರಿಸಿ ಅಂತ ಒಂದು ಕ್ವಶನ್ಗೆ ನೀವು ಆನ್ಸರನ್ನು ಮಾಡಬೇಕಾದಾಗ ಇವರು ಸಣ್ಣ ಸಣ್ಣ ಒಂದು ಉದಾಹರಣೆಗಳನ್ನು ಕೊಟ್ಟು ಈ ಪ್ರಶ್ನೆಗೆ ಆನ್ಸರನ್ನು ಕೊಡ್ಬೋದು. ಮೊದಲನೇದಾಗಿ ಬಂಧುಗಳೇ, ದೇವರು ಎಂದರೆ ಹೇಗಿರ್ಬೋದು, ಅವನನ್ನು ನಾವು ನೋಡೋಕ್ಕಾಗೋದು ಆಗುತ್ತಾ ಅನ್ನುವ ಒಂದು ಪ್ರಶ್ನೆಗೆ ನಾವು ದೇವರನ್ನ ನೋಡಕ್ಕೆ ಆಗಲ್ಲ ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿ ಬರಬಾರ್ದು ಆಕ್ಚುಲಿ. ಯಾಕೆ ಅಂತಂದ್ರೆ ದೇವರು ಈ ಒಂದು ಸೃಷ್ಟಿ ಮಾಡಿರ್ತಾನೆ. ನಾವು ಈ ಒಂದು ಆಲೋಚನೆಗೆ ಹೋದಾಗ ಸೃಷ್ಟಿ ಒಳಗಡೆ ಸಣ್ಣ ಸಣ್ಣ ವಿಷಯಗಳಲ್ಲೇ ನಾವು ದೇವರು ಯಾವ ರೀತಿ ಇದ್ದಾನೆ, ಅವನು ಇರೋದಾದ್ರೆ ಹೆಂಗಿರ್ಬೋದು ಅನ್ನೋದರ ನಮಗೆ ಊಹೆಗೆ ಬರುತ್ತದೆ. ನೀವು ಒಂದು ಗಿಡದಲ್ಲಿರುವ ಹೂವನ್ನು ನೋಡಿದಾಗ ನೀವು ಆ ಭಗವಂತನ ಒಂದು ಸೃಷ್ಟಿಯ ಒಂದು ಚಮತ್ಕಾರವನ್ನು ನೀವು ಆ ಹೂವಿನ ಗಿಡದಲ್ಲಿ ನೋಡ್ಬೋದು. ನಾವು ಹೇಗಪ್ಪ ಅಂತಂದ್ರೆ ನೋಡಿ, ಒಂದು ಗಿಡ ಭೂಮಿಯ ಮೇಲಿದೆ, ಭೂಮಿಯ ಮೇಲೆ ಒಂದು ಗಿಡ ಇದೆ. ಆ ಗಿಡದಲ್ಲಿ ಎಲೆಗಳ ಬಣ್ಣ ಹಸಿರು. ತದನಂತರ ಆ ಹೂವಿನ ಬಣ್ಣ ಬೇರೆ ಬೇರೆ ವಿಭಿನ್ನವಾಗಿ ಹಲವಾರು ಬಣ್ಣಗಳಿದೆ. ಇದನ್ನ ನಾವು ಊಹಿಸ್ಕೊಂಡಾಗ ಇದು ಹೇಗೆ ಸಾಧ್ಯ ಅಂತ ನಮ್ಮಲ್ಲಿ ಆಲೋಚನೆ ಬಂದಾಗ ನೋಡಿ, ಒಂದು ಮಣ್ಣಿನಲ್ಲಿ ನಾವು ಮಣ್ಣನ್ನು ನೋಡಿದಾಗ ಆ ಮಣ್ಣಿನಲ್ಲಿ ಯಾವುದೇ ತರಹದ ಬಣ್ಣ ಇಲ್ಲ, ಯಾವುದೇ ತರಹದ ಒಂದು ಸುವಾಸನೆ ಇಲ್ಲ. ಆ ಮಣ್ಣಿನಲ್ಲಿ ಆ ಗಿಡ ಬಂದಿರುವುದು ಆ ಗಿಡದಲ್ಲಿ ಆ ಗಿಡದಲ್ಲಿ ಬಂದಿರುವ ಹೂವು ಆ ಬಣ್ಣ ಎಲ್ಲಿ ಅಡಗಿತ್ತು ನಾವು ಕಲ್ಪನೆ ಮಾಡ್ಕೋಬೇಕಾಗಿದೆ. ಈ ಗಿಡದಲ್ಲಿ ಎಲ್ಲೂ ಕಾಣದ ಆ ಒಂದು ಕಲರ್, ಆ ಒಂದು ಬಣ್ಣ ಆ ಹೂವಿನಲ್ಲಿ ಮಾತ್ರ ಆ ಬಣ್ಣ ಬರ್ತಾ ಇದೆ ಅನ್ನೋದಾದ್ರೆ ಇದಕ್ಕೆ ಕಾರಣಕರ್ತ ಯಾರಾಗಿರ್ಬೋದು? ಅದಕ್ಕೆ ಒಂದು ಸೃಷ್ಟಿ ಅನ್ನೋದು ಆಗಿರ್ಬೇಕು. ಆ ಸೃಷ್ಟಿಕರ್ತ ನಮಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಸೃಷ್ಟಿಕರ್ತ ಅದನ್ನು ಸೃಷ್ಟಿ ಮಾಡಿರೋನು ದೇವರು ಅಂತ. ತದನಂತರ ಈ ಪ್ರಕೃತಿಯಲ್ಲಿ ಸಾಕಷ್ಟು ವಿಷಯಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗ್ತವೆ. ಯಾಕೆಂದ್ರೆ ನಮಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಉಸಿರಾಡೋದಕ್ಕೆ ಗಾಳಿ ಬೇಕು. ಹಾಗಾದ್ರೆ ಆ ಗಾಳಿಯನ್ನ ಪ್ರಾರಂಭ ಮಾಡಿದವ್ರೆ ಯಾರು ಈ ಸಮಾಜದಲ್ಲಿ? ಈ ಗಾಳಿಯನ್ನ ನಿರ್ಮಾಣ ಆ ಒಂದು ಪರಿಸ್ಥಿತಿ ಕಾರಣಕರ್ತರೆ ಯಾರೋ ಒಬ್ರು ಇರಲೇಬೇಕಲ್ಲ ದೇವರು ಅಂತ ನಾವು ಹೆಸರು ಕೊಟ್ಕೊಂಡಿದೀವಿ, ಅವನೇ ದೇವರು. ತದನಂತರ ನಮಗೆ ಈ ಬೆಳಕು ಬರ್ತಾ ಇದೆ. ಆ ಬೆಳಕಿಗೆ ಒಂದು ಮೂಲವಾಗಿ ಸೂರ್ಯ ಅಂತ ನಾವು ನೋಡ್ತಾ ಇರೋ ಆ ಒಂದು ಶಕ್ತಿ ಕಾಣಿಸ್ತಾ ಇದೆ, ಅದನ್ನ ದೇವರು ಅಂತ ನಾವು ಹೇಳ್ಬೋದು. ಇದೆಲ್ಲವೇನೋ ಬಿಟ್ಟು ನಮ್ಮ ದೇಹವನ್ನ ನಾವು ನೋಡ್ಕೊಂಡಾಗ್ಲೂ ಕೂಡ ಇದು ಒಂದು ರಚನೆ, ನಾವು ಒಂದು ಕಲ್ಪನೆಗೆ ಬಂದಾಗ ಒಂದು ರಚನೆಯನ್ನ ನಾವು ಗಮನಿಸ್ತಾ ಹೋದಾಗ ಒಂದು ತಾಯಿಯಲ್ಲಿ ಒಂದು ಹೆಣ್ಣಿನಲ್ಲಿ ಒಂದು ಮಗುವಿನ ಒಂದು ರೂಪ ಬಂದಾಗ, ಮಗುವಿನ ಆ ಒಂದು ರೂಪ ಒಳಗಡೆ ಸೃಷ್ಟಿಯಾದಾಗ ದೇಹವೆಲ್ಲ ಸೃಷ್ಟಿಯಾಗಿ ಆ ದೇಹವನ್ನ ನಡೆಸುವುದಕ್ಕೆ, ದೇಹವನ್ನ ಒಂದು ಕಾರ್ಯವನ್ನ ಮಾಡುವುದಕ್ಕೆ ಯಾವುದೋ ಒಂದು ಶಕ್ತಿ ಇದ್ದಾಗಲೇ ತಾನೇ ಅದು ಆ ಒಂದು ಶರೀರ ಕೆಲಸ ಮಾಡೋಕ್ಕಾಗೋದು ಸಾಧ್ಯ. ಶರೀರದಲ್ಲಿ ಇದ್ದುಕೊಂಡು ಕೆಲಸ ಮಾಡುತ್ತಿರುವುದು ಯಾವ ಶಕ್ತಿ? ಅದೇ ದೇವರು ಅಂತ ಹೇಳ್ಬೋದು.
ಅಂದ್ರೆ ನನ್ನ ಒಂದು ಊಹೆಗೆ ಹೇಳ್ತಾರೆ, ಅದು ಊಹೆ ನಾವು ಕಲ್ಪನೆ ಮಾಡ್ಕೊಂಡಾಗ ಇವೆಲ್ಲ ಬರುತ್ತೆ. ಇದನ್ನ ನಾವು ಇದನ್ನ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಹೋದಾಗ ಇದೇ ನಮಗೆ ಒಂದು ದೇವರ ಒಂದು ಪ್ರತಿರೂಪವಾಗಿ ನಮ್ಗೆ ಕಾಣಿಸ್ತಾ ಹೋಗ್ತದೆ. ನಾವು ಇಷ್ಟು ಉದಾಹರಣೆಗಳನ್ನ ಉತ್ತರವಾಗಿ ನಾವು ಕೊಡ್ಬೋದು, ದೇವರು ಹೇಗಿದ್ದಾನೆ ಅಂತ ಹೇಳಿದಾಗ ಇಷ್ಟು ಉದಾಹರಣೆಗಳನ್ನ ಕೊಟ್ಟಾಗ ಸಾಕು. ಇದಕ್ಕಿಂತ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ಅದು ಆದ್ಮೇಲೆ ನಾವು ಇನ್ನೂ ಒಂದು ಉದಾಹರಣೆಗಳನ್ನ ಕೊಡ್ಬೋದು. ಈ ಭೂಮಿ ಏನಿದೆ, ಆ ಭೂಮಿ ಈ ಒಂದು ನಮ್ಮ ಗ್ಯಾಲಕ್ಸಿ ಅಂತ ನಾವು ಏನು ಹೇಳ್ತೀವಿ, ಆ ಒಂದು ಬ್ರಹ್ಮಾಂಡದಲ್ಲಿ ಒಂದು ಭೂಮಿ ಸಾವಿರಾರು ಕಿಲೋಮೀಟರ್ ಭೂಮಿ, ಸಾವಿರಾರು ತೂಕವಿರುವ ಭೂಮಿ, ಯಾವುದೇ ಒಂದು ಅದಕ್ಕೆ ಸಪೋರ್ಟ್ ಇಲ್ದೇನೆ ಅದು ತನ್ನಷ್ಟಕ್ಕೆ ತಾನೇ ಚಲಿಸ್ತಾ ಇದೆ ಅಂತಂದ್ರೆ ಅದನ್ನು ಹಿಡಿದಿಟ್ಟಿರುವುದು ಯಾವುದದು ಅನ್ನುವ ಆಲೋಚನೆಗೆ ಬಂದಾಗ ನಮಗೆ ಅಲ್ಲೇ ಗೊತ್ತಾಗುತ್ತೆ, ಆ ಭಗವಂತನ ಶಕ್ತಿ ಅಲ್ಲಿ ಆ ಭೂಮಿಯನ್ನ ಹಿಡಿದಿಟ್ಟಿದೆ. ಹಾಗಾಗಿ ನಾವು ಇದೇ ರೀತಿ ನಾವು ನೋಡ್ತಾ ಹೋದಾಗ ಸಾಕಷ್ಟು ನಮಗೆ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ನಾವು ಆ ಒಂದು ಕೇಳುವ ಕೆಲವೊಂದು ಜನಗಳು ಕೇಳುವ ದೇವರು ಹೇಗಿದ್ದಾನೆ, ಎಲ್ಲಿದ್ದ ಅಂತ ಕೇಳ್ತಾರಲ್ಲ, ಅವ್ರಿಗೆ ಈ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟಾಗ ಅವರಿಗೆ ಅರ್ಥ ಮಾಡ್ಕೊಳ್ತಾರೆ. ಮುಂದೆ ಅವರು ದೇವರು ಇದ್ದಾನೆ ಇಲ್ಲ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಬರಲ್ಲ ಅನ್ಕೋತೀನಿ ನಾನು. ಯಾಕೆಂದ್ರೆ ನಾವು ಎಲ್ಲವನ್ನು ಸಿಗ್ತಾ ಇದೆ ನಮಗೆ, ನಮಗೆ ಜೀವನದಲ್ಲಿ ಏನು ಬೇಕೋ ಎಲ್ಲವೂ ನಮಗೆ ಸಿಗ್ತಾ ಹೋಗ್ತಾ ಇದೆ. ಅದನ್ನು ನಾವು ದಿನನಿತ್ಯ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಾವು ಅವೆಲ್ಲವನ್ನು ಯೂಸ್ ಮಾಡಿಕೊಂಡು ಕೂಡ ಆ ಭಗವಂತ ನಮ್ಗೆಲ್ಲನೂ ಕೊಡ್ತಿದ್ದಾನೆ. ಆದರೂ ಕೂಡ ನಾವು ಅರಿಯದೆ ಏನು ಮಾಡ್ತೀವಿ, ಕೆಲವೊಂದು ಕ್ಷಣ ಮೂಢ್ಯತೆಯಿಂದ ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋ ಪ್ರಶ್ನೆಗಳು ಬಂದ್ಬಿಡುತ್ತೆ. ಹಾಗಾಗಿ ಆ ಪ್ರಶ್ನೆಗಳಿಗೆ ಈ ಒಂದು ಸಣ್ಣ ಸಣ್ಣ ಉದಾಹರಣೆಗಳನ್ನು ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋದ ಉದ್ದೇಶ ಇದೇ ಆಗಿತ್ತು. ಬಂಧುಗಳೇ, ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ ಅನ್ನು ಒತ್ತಿ, ಈ ವಿಡಿಯೋನ ಶೇರ್ ಮಾಡಿ. ತಾವೆಲ್ಲರೂ ನಮ್ಮ ಜನ್ಮಭೂಮಿ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ನಮಸ್ತೆ.